ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಲುಕೋಟೆ ಚಲುವನಾರಾಯಣದ ಬಳಿಕ ಯೋಗ ನರಸಿಂಹನ ಖಜಾನೆ ಲೂಟಿ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಲು ಸಿಗ್ತಾ ಇದೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ ಸೇರಿದಂತೆ ನಗದನ್ನ ಕಳ್ಳತನ ಮಾಡಿಬಿಟ್ಟಿದ್ದಾರಂತೆ. ದೇಗುಲದ ಮೇಲ್ವಿಚಾರಕ, ಅರ್ಚಕ, ಪರಿಚಾರಕ, ಸೆಕ್ಯೂರಿಟಿ ಮೇಲೆ ಅನುಮಾನ ಇದೆಯಂತೆ. ಕಳ್ಳತನದ ಕುರಿತು ಪೊಲೀಸರಿಗೆ ದೂರು ನೀಡಿದ್ದಾರಂತೆ ದೇವಸ್ಥಾನದ ಇಒ ಶೀಲಾ ಅವರು. ಮೇಲ್ವಿಚಾರಕ ಶ್ರೀಧರ್, ಅರ್ಚಕ ನಾರಾಯಣ ಭಟ್, ಪರಿಚಾರಕ ತಿರುವೆಂಕಟಾಚಾರ್, ಸೆಕ್ಯೂರಿಟಿ ಗಂಗಾಧರ್, ಬಸವರಾಜ್ ವಿರುದ್ಧ ಇಒ ಶೀಲಾ ಅವರು ದೂರು ಕೊಟ್ಟಿದ್ದಾರಂತೆ. ಇವರ ಮೇಲೆಲ್ಲ ಅನುಮಾನ ಇದೆ ಅನ್ನೋ ಕಾರಣಕ್ಕೆ ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದ್ದು, ಸಿಸಿ ಕ್ಯಾಮೆರಾ ಮರೆಮಾಚಿ ರಾಂಗ್ ಕನೆಕ್ಷನ್ ನೀಡಿ ಡಿವಿಆರ್ ಸುತ್ತಾಕಿದ್ದಾರಂತೆ ಕಿರಾತಕರು. ಹಂಗಾಗಿ ಅಲ್ಲೇ ಕೆಲಸ ಮಾಡ್ತಾ ಇರೋರೇ ಈ ಕೆಲಸದಲ್ಲಿ ಅಥವಾ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಇದೆ. ದೇವಸ್ಥಾನದಲ್ಲಿ ಅಳವಡಿಸಿದ್ದ ರಹಸ್ಯ ಸಿಸಿ ಕ್ಯಾಮೆರಾವನ್ನ ಕೂಡ ಖದೀಮರು ದೋಚಿದ್ದಾರಂತೆ. ಜನವರಿಯಲ್ಲಿ ನಡೆದಿರುವಂತಹ ಕಳ್ಳತನ ತಡವಾಗಿ ದೂರು ಕೊಟ್ಟಿದ್ದಾರೆ ಇಒ ಶೀಲಾ. ಘಟನೆ ಬಳಿಕ ಅನುಮಾನದ ಮೇಲೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ರಂತೆ. ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ, ದೂರನ್ನ ದಾಖಲಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.